ಎಲ್ಲವೂ ಚೆನ್ನಾಗಿತ್ತು. ನಮ್ಮೂರು, ಅಪ್ಪ ಅಮ್ಮ ಅಣ್ಣ ತಂಗಿ, ಪ್ರೀತಿಸ್ ಮದುವೆ ಆದ ನೀನು, ಹೊಲ, ದಿನವಿಡೀ ಕೆಲಸ, ಹೊಟ್ಟೆ ತುಂಬ ಊಟ, ನೆಮ್ಮದಿ ನಿದ್ರೆ, ಎಷ್ಟು ಚೆನ್ನಾಗಿತ್ತು. ಬೇರೊಬ್ಬರಂತೆ ನಾವು ಮುಂದೆ ಬರಬೇಕು ಅನ್ನೋ ನಿನ್ನ ಆಸೆ ದೂರದ ಕತ್ಲಲ್ಲಿ ಕಾಣೋ ದೀಪಗಳ ಹಾಗೆ ಸುಂದರವಾಗಿರುತ್ತೆ ಅಂತ ನಾವಿಲ್ಲಿಗೆ ಬರೋ ಹಾಗೆ ಮಾಡ್ತು. ಸಿಟಿ ಟ್ಯಾಕ್ಸಿಲಿ ತುಂಬ ಸಂಪಾದನೆ ಮಾಡ್ಬೋದು ಅನ್ನೋ ಹುಚ್ಚು ಆಸೆಯಿಂದ ತಂದಿದ್ದ ಸ್ವಲ್ಪ ದುಡ್ಡಿಗೆ ಲೋನ್ ಮಾಡಿಕೊಂಡು ಕಾರ್ ತಗೊಂಡ್ವಿ. ಆದರೆ ತಿಂಗಳು ಶುರುವಾದರೆ ಸಾಕು, ಕಾರ್ ಲೋನು, ಮನೆ ಬಾಡಿಗೆ, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ಇರೋ ದುಡ್ಡೆಲ್ಲ ಹೋಗುತ್ತೆ. ಇವೆಲ್ಲದ್ರ ಜೊತೆಗೆ ಈ ಕೊರೋನಾದಿಂದ ಸಾಮಾನ್ಯ ಜನರ ಬದುಕು. ಬಾ, ನಮ್ಮೂರಿಗೆ ನಾವು ವಾಪಸ್ ಹೋಗ್ಬೇಡ. ಏನು, ವಾಪಸ್ ಊರಿಗೆ ಹೋಗದ? ನಾನ್ ಬರಲ್ಲ. ಹಾಗೇನಾದ್ರೂ ಹೋದ್ರೆ ಮರ್ಯಾದೆ ಇರಲ್ಲ ಅಷ್ಟೇ. ನಾವಿಲ್ಲೇ ಇದ್ದು ಏನಾದ್ರೂ ಸಾಧಿಸ್ಬೇಕು. ನಮಗೂ ಒಳ್ಳೆ ಟೈಮ್ ಬರುತ್ತೆ. ಏನಾದ್ರೂ ಒಂದ್ ದಾರಿ ಸಿಕ್ಕೇ ಸಿಗತ್ತೆ. ಯಾಕೋ, ಏನಾಯ್ತು? 3-4 ದಿನದಿಂದ ಕಾಣಲೇ ಇಲ್ಲ. ಏನಂತ ಹೇಳಿ ಮಗ, ದಿನಗಳು ಕಳೆದಂಗೆ ಕೆಲಸ ಕಮ್ಮಿ ಆಯಿತು, ಆದರೆ ನನ್ನ ಹೆಂಡತಿ ಆಸೆಗಳು ಜಾಸ್ತಿ ಆಯಿತು. ಕೊರೋನಾ ಬಂದಾಗಿಂದ ₹1 ಉಡ್ತಾ ಇಲ್ಲ. ಯಾರನ್ನು ಕೇಳಿದ್ರು ದುಡ್ಡಿಲ್ಲ ಅಂತಾರೆ. ಯಾವನಿಗೆ ಬೇಕು ಈ ಜೀವನ? ಊರಿಗೋಗಿ ಸಡ್ಲಾಬಿಡೋಣ ಅಂದ್ಕೊಂಡೆ. ಏನು ಮಾಡಲಿ, ನನ್ನ ಹೆಂಡ್ತಿನೇ ಒಪ್ತಾ ಇಲ್ಲ. ಅದು ಹೌದು, ಆದರೆ ಸದ್ಯ ನಿನ್ನ ಪ್ರಾಬ್ಲಮ್ಗೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಆದರೆ ಅದನ್ನು ಹೇಗೆ ತಗೋತೆ ಅನ್ನೋದು ನಿನಗೆ ಬಿಟ್ಟಿದ್ದು. ಏನು ಐಡಿಯಾ ಮಗ? ಇಲ್ಬೇಡ, ಕಾರಲ್ಲಿ ಹೇಳ್ತೀನಿ, ಬಾ ಹೋಗೋಣ. ಓಕೆ. ಏನು ಐಡಿಯಾ? ನಿನ್ನ ಹತ್ರ ರೆಡ್ ಕಾಲರ್ ಇರೋ ವೈಟ್ ಟಿ ಶರ್ಟ್ ಇದೆಯಾ? ರೆಡ್ ಕಾಲರು ವೈಟ್ ಟಿ ಶರ್ಟಾ ಇದೆಯಾ ಹೇಳು. ಇಲ್ಲ ಕಣ. ಇಲ್ಲ ಅಂದರೆ ತಗೊಂಡು ಆ ಟಿ ಶರ್ಟ್ ಹಾಕೊಂಡು ರಿಚ್ಮಂಡ್ ಸರ್ಕಲಲ್ಲಿ ಸಂಜೆ 5:30 ಮೇಲೆ ಹೋಗು. ಓಕೆ, ಹೋಗ್ತೀನಿ. ಆಮೇಲೆ ಅಲ್ಲೇ ವೆಯ್ಟ್ ಮಾಡ್ತಾ ಇರು. ಯಾರೇ ಬಂದು ಮಾತಾಡ್ಸಿದ್ರು ನರ್ವಸ್ ಆಗದೆ ಮಾತಾಡು. ಯಾರು ಬಂದು ಮಾತಾಡಿಸ್ತಾರ? ಬರ್ತಾರೋ, ಯಾರೇ ಬಂದು ಮಾತಾಡ್ಸಿದ್ರು ರೆಸ್ಪಾಂಡ್ ಮಾಡು. ಖಂಡಿತ ನಿನ್ ಸದ್ಯದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಲೇ, ಕಷ್ಟಪಟ್ಟು ದುಡಿದ್ರೇನೆ ದುಡ್ಡು ಸಿಗಲ್ಲ ಅಂತದ್ರಲ್ಲ ಟಿ ಶರ್ಟ್ ಹಾಕೊಂಡಲ್ಲೋಗಿ ನಿಂತ್ಕೊಬಿಟ್ರೆ ದುಡ್ಡು ಸಿಕ್ಬಿಡ್ತಾ? ಹೇಳಕ್ ಒಂದು ಇತಿ ಬಡವಾ? ಕಿತ್ತೋದ ಐಡಿಯಾಗಳನ್ನೆಲ್ಲ ಕೊಟ್ಕೊಂಡು ಮಾಡ್ತಾವ. ಏನ ನೆನ್ಪಿರ್ಲಿ, ರೆಡ್ ಕಾಲರ್ ವೈಟ್ ಟಿ ಶರ್ಟ್, ಈವ್ನಿಂಗ್ 5:30. ಪೇಷನ್ಸ್ ಇರ್ಲಿ, ಯಾರೇ ಮಾತಾಡ್ಸಿದ್ರು ಮಾತಾಡು, ಟೆನ್ಷನ್ ಆಗ್ಬೇಡ. ಖಂಡಿತ ನಿಂಗೆ ದುಡ್ಡು ಸಿಗುತ್ತೆ ಮಗ. ಅಪ್ಪ, ತಲೆ ತಿನ್ಬೇಡ, ಹೋಗು. ಲೇ, ಓ, ಬೆಳಗ್ಗೆಯಿಂದ ಡ್ರೈವಿಂಗ್ ಮಾಡಿ ಮೈಗೆಲ್ಲ ನೋವು, ತುಂಬಾ ಹೊಟ್ಟೆ ಹಸಿತದೆ. ಬೇಗ ತಗೋಬರ. ಏನಾಯ್ತು? ನುಗ್ಗೆಕಾಯಿ ಸಾರ? ಒಂದ್ ನುಗ್ಗೆಕಾಯಿನೂ ಕಾಣಿಸ್ದಲ್ಲ, ಒಳಗೆ ಎತ್ತಿಕ್ಕಬಿಟ್ಟಿದೆ. ಹಂಗೆ ಏನ್ ಬತ್ತಿ? ಇವತ್ತೇ ಇಲ್ಲ ನಾಳೆ ಬತ್ತೀಯಾ? ಅಯ್ಯೋ, ಬಂದೆ ಇರ್ರಿ, ಯಾಕ್ರಿ ಹಂಗಾಡ್ತಿದ್ದೀರಾ? ಆಯ್ತಿರ್ರಿ, ನಿಮ್ಗೆ ತಾನೇ ಮಾಡಿರೋದು. ಸಾರಕು ಸಾಂಬಾರ್. ಇಲ್ ನೋಡ್ರಿ, ನನ್ ಫ್ರೆಂಡ್ ಗಂಡ ಅವಳಿಗೆ ಎಷ್ಟು ಒಳ್ಳೆ ಸೀರೆ ಕೊಡ್ಸಿದನ್ ಗೊತ್ತಾ? ಅವನೇ ಕೊಡ್ಸೋದ್ನಾ? ಅಲ್ಲ, ನಿನಗೆ ಹೆಂಗ್ ಗೊತ್ತಾಯ್ತು ಅಂತ? ಮೈ ಹಸ್ಬೆಂಡ್ ಗಿಫ್ಟ್ ಅಂತ ಹಾಕಿದಾಳೆ, ಹಾಗಾಗಿ ಗೊತ್ತಾಯ್ತು. ಏನ್ ಹುಡುಗಿರೋ ಏನೋ, ₹150 ಸೀರೆ ತಗೊಂಡ್ ಪೋಸ್ಟ್ ಮಾಡ್ಬಿಡ್ತಾರೆ. ಅವ್ರ ಫ್ರೆಂಡ್ ಗಂಡನ್ನೇ ವಿಲನ್ ಮಾಡ್ಬಿಡ್ತಾರೆ. ಮೇಲೆ ನೀವಂತೂ ಕೊಡ್ಸಕ್ಕಾಗಲ್ಲ, ಯಾರೋ ಪುಣ್ಯಾತ್ಮ ಕೊಡ್ಸಿದ್ರೆ ಅದನ್ನ ತಡ್ಕೊಳಕ್ಕೂ ಆಗಲ್ಲ. ಆಯ್ತಾಯ್ತು, ಹಾಕ್ತೀನಿ. ನನ್ ಫ್ರೆಂಡ್ ಮತ್ತವಳ ಗಂಡ 3 ಸ್ಟಾರ್ ಹೋಟೆಲ್ಗೆ ಡಿನ್ನರ್ಗೆ ಹೋಗಿದ್ದಾರೆ ಕಣ್ರಿ. ಏನ್ ಗೊತ್ತಾ, ನನ್ನ ಲೈಫಲ್ಲಿ ಒಂದ್ ದಿನನೂ 3 ಸ್ಟಾರ್ ಹೋಟೆಲಲ್ಲಿ ಊಟನೇ ಮಾಡಿಲ್ಲ ಗೊತ್ತಾ. ಎಲ್ಲ ನನ್ನ ಹಣೆ ಬರ, ಏನ್ ಮಾಡಕ್ಕಾಗಲ್ಲ ಬಿಡಿ. ಯಾರು ಅಮ್ದಿರ್ ಹೆಂಗಾರ ಇರ್ಲಿ, ನಮ್ಮಮ್ಮ ನಮಗ್ ಚಂದ ಅಲ್ವಾ? ನೋಡೆ, ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅನ್ಕೊಂಡು ನಾವು ಅವ್ರಂಗೇ ಇರ್ಬೇಕು ಅನ್ಕೊಳ್ಳೋದು ದೊಡ್ಡ ತಪ್ಪು. ನಾವು ಚೆನ್ನಾಗಿರ್ಬೇಕು, ಮುಂದೆ ಬರ್ಬೇಕು ಅಂತ ಅನ್ಕೊಳ್ಳೋದೇ ತಪ್ಪ? ಖಂಡಿತ ಇಲ್ಲ.
ಲೈಫಲ್ಲಿ ಮುಂದೆ ಬರಬೇಕು ಅಂದ್ಕೊಳ್ಳೋದು ಗುಡ್ ಡಿಸಿಷನ್. ಆದರೆ ನಮ್ಮ ಜೀವನನ ಬೇರೆಯವ್ರ ಜೀವನಕ್ಕೆ ಹೋಲಿಸ್ಕೊತೀವಲ್ಲ ಅದು ತಪ್ಪು. ನಾನಲ್ಲ, ಮೊದಲು ನೀನು ಊಟ ಮಾಡಬೇಕು. ತಗ ನುಗ್ಗೆಕಾಯಿ ಸಾರು ತಿನ್ನೋ. ನಂಗೆ ಗೊತ್ತು ರೀ, ಏನಾದರೂ ಹೇಳಿ ನನ್ನ ಬಾಯಿ ಮುಚ್ಚಿಸ್ತೀರಾ ಅಲ್ವಾ? ಎಲ್ಲ ನನ್ನ ಹಣೆ ಬರ ಅನ್ಭವಿಸ್ಬೇಕಷ್ಟೆ. ಇದ್ಯಾಕೆ? ನಂಗೆ ಊಟ ಬೇಡ, ನೀವೇ ತಿನ್ಕೊಳ್ಳಿ. ಏಯ್, ಈಗ ನೀ ಬೇಡ ಅಂತ ತಳ್ತಾ ಇದೆಯಲ್ಲ ಈ ಅನ್ನ, ಎಷ್ಟೋ ಜನಕ್ಕೆ ಟೈಮ್ ಸರಿಯಾಗಿ ಸಿಗ್ತಾ ಇಲ್ಲ ಗೊತ್ತಾ? ಮುಂದೆ ಒಂದಿನ ನಂದು ಅದೇ ಪರಿಸ್ಥಿತಿ ಅಂತ ನನಗೆ ಗೊತ್ತು. ನೀವೇ ತಿನ್ಕೊಳ್ಳಿ. ಸದ್ಯ ನಿನ್ನ ಪ್ರಾಬ್ಲಮ್ಗೆ ನನ್ನ ಹತ್ರ ಒಂದು ಐಡಿಯಾ ಇದೆ, ಆದರೆ ಅದನ್ನು ಹೇಗೆ ತಗೋತೀಯ ಅನ್ನೋದು ನಿನಗೆ ಬಿಟ್ಟಿದ್ದು. ನಿನ್ನ ಹತ್ರ ರೆಡ್ ಕಾಲರ್ ಇರೋ ವೈಟ್ ಟಿ ಶರ್ಟ್ ಇದೆಯಾ? ರೆಡ್ ಕಾಲರು ವೈಟ್ ಟಿ ಶರ್ಟಾ? ಇದೆಯಾ ಹೇಳು. ಇಲ್ಲ ಕಣ. ಇಲ್ಲ ಅಂದರೆ ತಗೋ. ಆ ಟಿ ಶರ್ಟ್ ಹಾಕೊಂಡು ರಿಚ್ಮಂಡ್ ಸರ್ಕಲಲ್ಲಿ ಸಂಜೆ 5:30 ಮೇಲೆ ಹೋಗು. ನನ್ನ ಮಗನ ಮಾತು ಕೇಳ್ಕೊಂಡು ಮಾಡೋ ಕೆಲಸ ಬಿಟ್ಬಿಟ್ಟು ಬೇರೆ ಬಂದಿಲ್ಲಿ ನಿಂತಿದ್ದೀನಿ. ಥಕ್, ಈ ಟೀ ಶರ್ಟ್ಗೆ 500 ರೂಪಾಯಿ ಬೇರೆ ವೇಸ್ಟ್. ಹೋಗ್ಬಿಡೋಣ. ಯಾಕೆ ಇಷ್ಟು ಹೊತ್ತೇ ವೆಯ್ಟ್ ಮಾಡಿದ್ದೀನಿ. ಯಾರು ಬರ್ತಾರೆ ಅಂತ ನೋಡೋಕ್ಕಾದ್ರೂ ವೆಯ್ಟ್ ಮಾಡೋಣ. ಯಾರು ಬಂದು ಮಾತಾಡಿಸ್ತಾರ? ಬರ್ತಾರೋ? ಯಾರೇ ಬಂದು ಮಾತಾಡ್ಸಿದ್ರು ರೆಸ್ಪಾಂಡ್ ಮಾಡು. ಖಂಡಿತ ನಿನ್ನ ಸದ್ಯದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾವುದಪ್ಪ ಇದು ಹೋಟ್ಲು? ನಮಸ್ತೆ. ಯಾಕೆ? ಸಖತ್ತಾಗಿ ಅದೇ ಹೋಟ್ಲು. ಈ ಥರ ಒಂದು ಪ್ರಪಂಚ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಫಸ್ಟ್ ಟೈಮಾ? ಸುಳ್ಳು ಹೇಳ್ತಿದೀಯಾ? ನಿಮ್ಮ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ. ನನ್ನ ಫ್ರೆಂಡು ನನ್ನ ಕಷ್ಟ ನೋಡಿ ಈ ಕಲರ್ ಟಿ ಶರ್ಟ್ ಹಾಕ್ಕೊಂಡು ಆ ಸ್ಪಾಟಲ್ಲಿ ನಿಂತ್ಕೊ ಅಂತ ಹೇಳ್ದ. ಆದರೆ ಮ್ಯಾರಿಡಾ? ನಿಮ್ಮ ಮುಖದಲ್ಲಿ ನಿಮ್ಮ ಮನಸ್ಸಿನ ಭಾವನೆಗಳು ನನಗೆ ಗೊತ್ತಾಗ್ತಾ ಇದೆ. ಬೇಜಾರಾಗಬೇಡಿ. ನಮ್ಮ ಲೈಫಲ್ಲಿ ಟೈಮ್ ಅನ್ನೋದು ನಮಗೆ ಹೇಳ್ದೆ ಕೇಳದೆ ಕೆಲವೊಂದು ನಿರ್ಧಾರಗಳನ್ನ ತಗೊಂಡ್ಬಿಡತ್ತೆ. ಹೌದು, ನಾನು ಹುಟ್ಟಿದ್ದು ಒಂದು ಹಳ್ಳಿಯಲ್ಲಿ. ನಾನು ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡೆ. ಆಮೇಲೆ ಏನು ಅರಿದಿರೋ ನನ್ನ ವಯಸ್ಸಿನಲ್ಲಿ ನನ್ನ ತಂದೆ ಚಿಕ್ಕಮ್ಮ ಸೇರಿ ತಂದೆ ವಯಸ್ಸಲ್ಲಿರೋ ದುಡ್ಡಿರೋ ಒಬ್ಬ ವ್ಯಕ್ತಿ ಜೊತೆ ನನ್ನನ್ನು ಮದುವೆ ಮಾಡಿದ್ರು. ದುಡ್ಡಿದ್ರೆ ಎಲ್ಲಾನು ಕೊಂಡ್ಕೋಬಹುದು ಅಂತ ಅನ್ಕೊಂಡಿದ್ ನನಗೆ ದುಡ್ಡಿಂದ ಕೊಂಡ್ಕೊಳಕ್ ಆಗದಿರೋದು ಇದೆ ಅಂತ ಗೊತ್ತಾಗಿದೆ ಆಗ. ಒಂದು ಹೆಣ್ಣಿನ ಭಾವನೆಗಳನ್ನ ದುಡ್ಡಿಂದ ಕೊಂಡ್ಕೊಳ್ಳೋದಿಕ್ಕೆ ಆಗಲ್ಲ ಅಲ್ವಾ? ಕಾರ್ ನಿಲ್ಲಿಸಿ, ನನ್ನ ಗಾಡಿ ಇಲ್ಲೇ ಇದೆ. ಓಕೆ. ಹಾಂ, ಒಂದು ನಿಮಿಷ.
ತಗೋ. ನನಗೆ ನೀನು ತುಂಬ ಇಷ್ಟ ಆದೆ. ಹಾಗಂತ ನೀನು ಫೋನ್ ನಂಬರ್ ಕೊಡು, ನೀನು ಮೀಟ್ ಮಾಡು ಅಂತ ನಾನು ಹೇಳ್ತಾ ಇಲ್ಲ. ನಿನಗೆ ಅನಿವಾರ್ಯತೆ ಇದ್ರೆ ನೆಕ್ಸ್ಟ್ ವೀಕ್ ಸೇಮ್ ಡೇ ಸೇಮ್ ಟೈಮ್ ಸೇಮ್ ಪ್ಲೇಸ್ ನಾನು ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಸಿಗ್ತೀಯ ಅಲ್ವಾ? ನೀನು ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಬಂದಿಲ್ಲ ಅಂದ್ರೂ ಖುಷಿನೇ. ಹಲೋ ರೀ, ಎಲ್ಲಿದ್ದೀರಾ? ಹಾಂ, ಇಲ್ಲೇ ಹತ್ರದಲ್ಲಿದ್ದೀನಿ. ಊಟಕ್ಕೆ ರೆಡಿ ಮಾಡ್ಲಾ? ಒಂದು ಕೆಲಸ ಮಾಡು, ಇವತ್ತು ಊಟಕ್ಕೆಲ್ಲಾದರೂ ಆಚೆ ಹೋಗೋಣ. ರೆಡಿಯಾಗಿರು. ಏನಿವತ್ತು ಯಜಮಾನ್ರು ಆಚೆ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ? ತುಂಬ ದಿನದಿಂದ ಕೇಳ್ತಾ ಇದ್ದಲ್ಲ, ಅದಕ್ಕೆ. ಹಾಂ, ಹಾಗೆ ಆ ಬ್ಯಾಕ್ ಸೀಟಲ್ಲಿ ಒಂದು ಕವರ್ ಐತೆ ನೋಡು. ಕವರ? ಏನಿದು? ಓಪನ್ ಮಾಡಿ ನೋಡು. ಎಷ್ಟು ಚೆನ್ನಾಗಿದೆ ರೀ. ಆದ್ರೆ ಈ ಕಲರ್, ಈ ಲೇಡೀಸು ಆದ್ರೆ ಆ ಹೂ ಅನ್ನೋ ಪದನ ಬಿಡೋದೇ ಇಲ್ಲಲ್ಲ. ಅಯ್ಯೋ ಇರ್ರಿ ಒಂದ್ ನಿಮಿಷ. ಏಯ್, ಇದ್ಯಾಕೆ ಫೋಟೋ ತೆಗಿತಾ ಇದೀಯಾ? ರೀ, ನನ್ನ ಫ್ರೆಂಡ್ಗೆ ಈ ಕಲರ್ ಸ್ಯಾರಿ ಅಂದ್ರೆ ಸಖತ್ ಇಷ್ಟ, ಅದಕ್ಕೆ. ಅಯ್ಯ, ಮಾಡಕ್ ಕೆಲಸ ಇಲ್ಲ ನಿಮ್ಗೆ. ಅಯ್ಯೋ ಅದಿರ್ಲಿ, ದುಡ್ಡೆಷ್ಟು ಕೊಟ್ರಿ ಹೇಳಿ? ನನ್ನ ಫ್ರೆಂಡ್ ಕೇಳ್ತಿದ್ದಾಳೆ. 2,000 ಕಣೆ. 2,000 ಅಲ್ಲ, 2,500. ಒಬ್ಬೊಬ್ಬೊಬ್ಬೊಬ್ಬ, ಯಾವ್ದ್ಯಾವ್ದ್ರಲ್ಲಿ ಕಾಂಪಿಟೇಷನ್ ಮಾಡ್ತೀರ ನೀವು? ಚೆನ್ನಾಗಿದೆ ಊಟ? ಏನು ಮಾತೇ ಇಲ್ಲ ಪಡ್ದು. ಎಷ್ಟು ಆಯ್ತು ಬಿಲ್ಲು? 2,800 ಆಯ್ತು ಕಣೆ. ಹಾ, 2,800? ಗೊತ್ತಾಯ್ತಾ 3 ಸ್ಟಾರ್ ಹೋಟ್ಲು ಬಿಲ್ಲು? ಯಪ್ಪ, ಸೀರೆಗೆ 2,000 ಆಯ್ತು, ಈಗ ಹೋಟೆಲ್ ಬಿಲ್ಲು 2,800, ಒಟ್ಟು 4,800. ಎಲ್ಲಿತ್ತು ಇಷ್ಟೊಂದು ದುಡ್ಡು ನಿಮ್ಮ ಹತ್ರ? ಅದಾ, ಸಂಜೆ ಒಬ್ರು ಕಸ್ಟಮರ್ ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ, 1 ಅವರ್ ವೆಯ್ಟ್ ಮಾಡಕ್ಕೆ ಹೇಳಿದ್ರು. ಅವ್ರ ಆಫೀಸ್ ಕೆಳಗಡೆನೆ ಒಂದು ಲ್ಯಾಟ್ರಿ ಅಂಗಡಿ ಇತ್ತು. ನೋಡೋಣ ಅಂತ ಅಂದ್ಬಿಟ್ಟು ಒಂದು ಲ್ಯಾಟ್ರಿ ಟಿಕೆಟ್ ತಗೊಂಡೆ. ನೋಡಿದ್ರೆ 5,000 ರೂಪಾಯಿ ಹೊಡೆದು ಬಿಡದ. ಅದರಲ್ಲೇ ಇದನ್ನೆಲ್ಲ ಕೊಡ್ಸಿತ್ತು. ಹೌದಾ? ಲಾಟ್ರಿ ಟಿಕೆಟಾ? ಯಾಕೆ, ಏನಾಯ್ತು? ಅಲ್ಲ, ನಮಗೂ ಒಳ್ಳೆ ಟೈಮ್ ಬರುತ್ತೆ ಅಂತದಕ್ಕೆಲ್ಲ ನೀವೇನು ಟೆನ್ಷನ್ ಮಾಡ್ಕೊಬಿಡಿ ಅಂತ ಹೇಳಿರ್ಲಿಲ್ವಾ? ಹೆಂಗೆ, ನಾ ಹೇಳಿದ್ದೆ ಸರಿ. ಅದಿರ್ಲಿ ಬಿಡು, ನಿನಗೆ ಬಾಲು ಗೊತ್ತಲ್ವಾ? ಬಾಲು ಯಾರು? ಏನಾಯ್ತು? ಏನಿಲ್ಲ ಕಣೆ, ಈ ಸಂಡೇ ಅಲ್ಲ ನೆಕ್ಸ್ಟ್ ಸಂಡೇ ಅವ್ನ ಮದುವೆ ಇದೆ. ಅವನಿಗಂತೂ ಅಪ್ಪ ಅಮ್ಮ ಯಾರೂ ಇಲ್ಲ, ನಾವೇ ಎಲ್ಲ ನಿಂತ್ಕೊಂಡು ಮಾಡ್ಬೇಕಲ್ವಾ. ನಾವು ಹೋಗೋಣ. ಅಪ್ಪ, ನಾನಂತೂ ಬರಲ್ಲ ಅಲ್ಗೆ. ಹಾ, ಯಾಕೆ? ಇರೋ ಬರೋ ಒಡವೆನೆಲ್ಲ ಬ್ಯಾಂಕಲ್ಲಿ ಅಡ ಇಟ್ಟಿದೀವಿ. ಈಗ ಬಿಚಾಲ ಗೌರ್ಮೆಂಟ್ ಥರ ಬರಲ್ಲ ಮದ್ವೆಗೆ, ಅದಕ್ಕೆ ನಾನು ಬರಲ್ಲ. ಬೇಕಿದ್ರೆ ನೀವು ಹೋಗಿ ಬನ್ನಿ. ಅದಾಗಲ್ಲ ಕಣೆ, ನಾನು ಹೇಳೋದು ಕೇಳು ಪಾಪ ಅವ್ನಿಗೆ. ಸರಿ ಆಯ್ತು ಬಿಡ್ರಿ, ಮದ್ವೆ ಇರೋದು ನೆಕ್ಸ್ಟ್ ವೀಕ್ ತಾನೇ, ನೋಡ್ಕೋಣ ಬಿಡಿ. ಈಗ ಮನೆಗೆ ಹೋಗೋಣ ಬನ್ನಿ. ಏಯ್, ದೋಸೆ ಚೆನ್ನಾಗಿದೆ ಕಣೆ, ತಗೋಬಾ ಇನ್ನೊಂದು. ಅಯ್ಯೋ, ನಾಳಿದ್ದು ಬಾಲು ಮದುವೆ. ಏಯ್, ನಾಳಿದ್ದು ಬಾಲು ಮದುವೆ ಅಂತ ಹೇಳಿದ್ನಲ್ಲ, ಹೋಗೋಣ. ಬರಲ್ಲ ಅಂತ ಹೇಳಿರ್ಲಿಲ್ವಾ? ನನ್ನ ಹತ್ರ ಹಾಕೊಳಕ್ ಒಡವೆ ಇಲ್ಲ ಕಣ್ರಿ, ನೀವೇ ಹೋಗ್ಬಿಟ್ಟು ಬನ್ನಿ, ನಾನು ಬರಲ್ಲ. ಏಯ್, ಅವನಿಗೆ ಯಾರೇ ಇದ್ದಾರೆ, ಅಪ್ಪ ಅಮ್ಮನೂ ಇಲ್ಲ ಕಣೆ, ನಾವೇ ಹೋಗ್ಬೇಕು.
ನೋಡೆ, ನಮ್ಮನ್ನು ಯಾರು ಪ್ರೀತಿಯಿಂದ ಕರೆಯಲ್ಲ ಕಣೆ. ಪ್ರೀತಿಯಿಂದ ಕರೆದು ನಾವು ಅಲ್ಲಿಗೆ ಹೋದಾಗ ಅವ್ನು ಕೊಡ್ತಾನಲ್ಲ ನಮಗೆ ಬೆಲೆ, ಆ ಬೆಲೆ ಯಾವ ಬಟ್ಟೆ ಒಡವೆ ಏನು ತಗೊಂಡ್ರು ಸಿಗಲ್ಲ ಕಣೆ. ಅರ್ಥ ಮಾಡ್ಕೊ ಪ್ಲೀಸ್. ಅಯ್ಯೋ, ನಾನು ಹೇಳೋದು ಯಾಕೆ ಅರ್ಥ ಆಗ್ತಲ್ಲ? ಈ ಥರ ಫಂಕ್ಷನ್ಗಳಲ್ಲಿ ಕೆಲವು ಲೇಡೀಸ್ ಇರ್ತಾರೆ. ಅವಳು ಯಾವ ಬಟ್ಟೆ ಹಾಕಿದಾಳೆ, ಯಾವ ಸೀರೆ ಉಟ್ಟಿದ್ದಾಳೆ, ಯಾವ ಒಡವೆ ಹಾಕಿದಾಳೆ ಅನ್ನೋದ್ರ ಮೇಲೆ ಕಣ್ಣಿರುತ್ತೆ. ಅವ್ರೇನೋ ಅನ್ನೋದು, ನಾನು ಸುಮ್ಮನೆ ಬೇಜಾರಾಗೋದು. ಆಮೇಲೆ ನಿಮಗೆ ನಾನು ಹೇಳಿದ್ರೆ ಅರ್ಥ ಆಗ್ತಲ್ಲ. ನಾನು ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಷ್ಟೇ. ಏಯ್ ಕೇಳ ಇಲ್ಲಿ. ನಿನಗೆ ಅನಿವಾರ್ಯತೆ ಇದ್ರೆ ನೆಕ್ಸ್ಟ್ ವೀಕ್ ಸೇಮ್ ಡೇ, ಸೇಮ್ ಟೈಮ್, ಸೇಮ್ ಪ್ಲೇಸ್ ನಾನು ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಯಾಕ್ರಿ ಇಷ್ಟೊತ್ತು? ಲೇಟ್ ಆಗೋಯ್ತು. ಏನ್ರಿ ಇದು ಸರ್ಪ್ರೈಸು? ನಿನಗೆ ಖುಷಿ ಆಗ್ಲಿ ಅಂತ. ಏನ್ರಿ ಇದು ಇಷ್ಟು ಚೆನ್ನಾಗಿದೆ? ಯಾವತ್ತೂ ಈ ತರ ಒಡವೆನೇ ಹಾಕೊಂಡಿರ್ಲಿಲ್ಲ ಗೊತ್ತಾ? ಹೈ, ಚೆನ್ನಾಗಿದ್ಯಾ? ಡಿಸೈನ್ ಇಷ್ಟ ಆಯ್ತು. ಅದ್ ಸರಿ, ಎಷ್ಟು ಕೊಟ್ರಿ ಇದಕ್ಕೆಲ್ಲ? 5,000 ಕೊಟ್ಟೆ ಕಣೆ. ಯಪ್ಪ, ಇಷ್ಟಕ್ಕೆ 5,000 ಕೊಟ್ರಾ? ನಾನಾಗಿದ್ರೆ 4,500ಕ್ಕೆ 1 ರೂಪಾಯಿನೂ ಜಾಸ್ತಿ ಕೊಡ್ತಿರ್ಲಿಲ್ಲ ಗೊತ್ತಾ? ಅದಕ್ಕೆ ಇಂಥ ಕೆಲ್ಸಕ್ಕೆಲ್ಲ ಹೆಂಗಸರು ಹೋಗ್ಬೇಕು ಅನ್ನೋದು. ಗಂಡಸರು ಹೋದ್ರೆ ಯಾಮರ್ಸ್ಬಿಡ್ತಾರೆ ರೀ. ಹೌದಾ? ಅಲ್ಲ, ನೀವೇ ಬುದ್ಧಿವಂತರು ಅನ್ಕೊಬಿಡ್ತೀರಲ್ಲ. ಊಟಕ್ಕೆ ರೆಡಿ ಮಾಡು, ಕೈಕಾಲು ತೊಳ್ಕೊಬತ್ತೀನಿ. ಜಗ, ನಾ ಕೊಟ್ಟಿದ್ದೆ ಯೂಸ್ ಮಾಡ್ಕೊಂಡಿರಾ? ಮಚ್ಚ, ನಾನು ಹೇಳಿದ್ ಕೇಳಿಸ್ತೇನೋ? ಇಲ್ಲಪ್ಪ, ಅದೆಲ್ಲ ನಮ್ಮಂಥವ್ರಿಗೆಲ್ಲ. ಸರಿ ಮಗ, ನಾನು ನಾಳೆ ಸಿಗ್ತೀನಿ, ಬಾಯ್. ಒಬ್ಬ ವ್ಯಕ್ತಿ ಪರ್ಸ್ನಲ್ ಆಚೆ ಬಂತು ಅಂದರೆ ಅದ್ರ ಹಿಂದೆ ಒಬ್ಬ ನಂಬಿಕಸ್ಥ ವ್ಯಕ್ತಿನೇ ಕಾರಣ ಆಗಿರ್ತಾನೆ. ಯಾರನ್ನೂ ನಂಬಕ್ಕಾಗಲ್ಲ. ಹ್ಯಾಪಿ ಬರ್ಡೇ. ಹೋ ಬನ್ನಿ. ಇವತ್ತು ನನ್ನ ಬರ್ಡೇ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀನಿ. ಚೆನ್ನಾಗಿದೆ. ಕೇಕ್ ಕಟ್ ಮಾಡ್ರಿ. ಏಯ್, ಏನೇ ಇದು? ಓಹ್ ಸಾರಿ, ನಾನು ನಿಮಗೆ ಹೇಳೋದೇ ಮರ್ತೋಗಿದ್ದೆ. ನಾನಿವತ್ತು ಲಾಟ್ರಿ ಟಿಕೆಟ್ ತಗೊಂಡೆ. ನಂಗೆ ಲಾಟ್ರಿ ಹೊಡಿತು. ಅದೇ ದುಡ್ಡಲ್ಲೇ ಈ ಸೆಲೆಬ್ರೇಷನ್. ಏನೇ ಮಾತಾಡ್ತಾ ಇದೀಯಾ? ಲಾಟ್ರಿ ಟಿಕೆಟಾ? ಹಾ, ಲಾಟ್ರಿ ಟಿಕೆಟ್. ಯಾಕೆ, ನೀವು ತಗೋಬಹುದು, ನಾನ್ ತಗೋಬಾರ್ದಾ? ಏನ್ ಹೇಳ್ತಾ ಇದೀಯಾ? ಒಂದು ಹೆಣ್ಣು ಈ ತಪ್ಪು ಮಾಡಿದ್ರೆ ಅವಳು ಯಾವ ಪರಿಸ್ಥಿತಿಲಿ ಕೆಲಸ ಮಾಡಿದ್ಲು ಅಂತಾನು ಯೋಚನೆ ಮಾಡ್ದೆ ಬೇರೆ ಬೇರೆ ಹೆಸರಲ್ಲಿ ಅವಳನ್ನ ಶೋಷಣೆ ಮಾಡ್ತೀರಾ ಅಲ್ವಾ? ಅವಳು ಮಾಡಿದ್ ಸರಿ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಹೆಣ್ಣು ಮಾಡಿದ್ರೆ ತಪ್ಪು, ಗಂಡು ಮಾಡಿದ್ರೆ ಮಾತ್ರ ತಪ್ಪಲ್ಲ ಅಲ್ವಾ? ನೀ ಏನ್ ಹೇಳ್ತಾ ಇದೀಯೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ನನಗೆಲ್ಲ ಗೊತ್ತು ರೀ.
ಪರ್ಫ್ಯೂಮ್ ಸ್ಮೆಲ್ ಆಗದೆ ಇರೋ ನಿಮಗೆ ಫಸ್ಟ್ ಡೇ ಆ ರೆಡ್ ಕಾಲರ್ ವೈಟ್ ಟಿ ಶರ್ಟಲ್ಲಿ ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇತ್ತು. ಹೊಸದಲ್ವಾ ಇರ್ಬೋದೇನೋ ಅಂತ ನಾನು ಸುಮ್ಮನಾದೆ. ಆದರೆ ನೆಕ್ಸ್ಟ್ ವೀಕ್ ನೀವು ತಿಂಡಿ ತಿಂತ ನಿಮ್ಮ ಫ್ರೆಂಡ್ ಮದುವೆಗೆ ಹೋಗೋ ವಿಚಾರ ಮಾತಾಡುವಾಗ ಸರಿಯಾಗಿ ಹಾಕೊಂಡಿದ್ದು ನಿಮ್ಮ ಬನಿಯನ್. ಮತ್ತೆ ನೀವು ಆ ಒಡವೆ ತೊಗೊಂಡು ಮನೆಗೆ ಬಂದು ಊಟಕ್ಕೆ ರೆಡಿ ಮಾಡೋಕ್ಕೆ ಹೇಳಿ ಆ ಟೀ ಶರ್ಟ್ನ ನನ್ನ ಹತ್ರ ಎಸೆದ್ರಿ. ಆಗ ಸೇಮ್ ಪರ್ಫ್ಯೂಮ್ ಸ್ಮೆಲ್ ಬಂತು. ನಾನೇ ವಾಶ್ ಮಾಡಿಟ್ಟಿದ್ದ ಆ ಟೀ ಶರ್ಟಲ್ಲಿ ಹೇಗೆ ಪರ್ಫ್ಯೂಮ್ ಸ್ಮೆಲ್ ಬಂತು ಅಂತ ನಿಮ್ಮನ್ನು ಕೇಳಬೇಕು ಅಂತ ತಿರುಗಿ ನೋಡಿದೆ. ಆಗ ನಿಮ್ಮ ಬನಿಯನ್ ಉಲ್ಟಾ ಆಗಿತ್ತು. ಮನೇಲಿ ಸರಿಯಾಗಿ ಹಾಕೊಂಡಿದ್ದ ಬಟ್ಟೆ ಹೊರಗೆ ಹೋಗಿ ಬಂದ್ಮೇಲೆ ಉಲ್ಟಾ ಆಗಿದೆ ಅಂದ್ರೆ ಆವಾಗಲೇ ಗೊತ್ತಾಗಿದ್ದು ನೀವು ತಗೋತಾ ಇದ್ದಿದ್ದು ಲಾಟ್ರಿ ಟಿಕೆಟ್ ಯಾವುದು ಅಂತ. ಈ ಸೀರೆಲಿ ಒಡವೆಲಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಹೌದು, ಹೊರಗಿನ ಪ್ರಪಂಚಕ್ಕೆ ನಾನು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದೀನಿ. ಆದ್ರೆ ನನ್ನ ಮನಸ್ಸೊಳಗೆ ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋಷ್ಟು ಕೊರಗ್ತಾ ಇದ್ದೀನಿ. ಒಂದು ನಿಮಿಷ ಬಂದೆ. ನೋಡಿ ಇವಾಗ ಹೇಗೆ ಕಾಣಿಸ್ತಾ ಇದ್ದೀನಿ. ಈ ಬಟ್ಟೆಯಲ್ಲಿ ಹೊರಗಿನ ಪ್ರಪಂಚಕ್ಕೆ ನಾನು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಆದ್ರೆ ನನ್ನ ಮನಸ್ಸಲ್ಲಿ ಈ ನೋವಿರ್ಲಿಲ್ಲ. ಪ್ರತಿಯೊಬ್ಬ ವ್ಯಕ್ತಿನೂ ಅವನ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡ್ತಾನೆ. ಆದ್ರೆ ತಪ್ಪು ಮಾಡಿರೋ ವ್ಯಕ್ತಿ ಮುಖ್ಯ. ಆದ್ರೆ ಆ ತಪ್ಪನ್ನ ಮರಿಬೇಕು. ಮಾಡಿರೋ ತಪ್ಪೇ ಮುಖ್ಯ. ಆದ್ರೆ ಆ ವ್ಯಕ್ತಿನೇ ಮರಿಬೇಕು. ನೀವು ತಪ್ಪು ಮಾಡಿದ್ದೀರಾ ಅನ್ನೋದಕ್ಕಿಂತ ಆ ತಪ್ಪನ್ನ ಯಾಕೆ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ನನಗೆ ನೀವು ಮುಖ್ಯ, ನೀವು ಮಾಡಿರೋ ತಪ್ಪಲ್ಲ. ವಾಪಸ್ ನಾವು ನಮ್ಮೂರಿಗೆ ಹೋಗಣ್ವಾ? ಅದು ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ಇಷ್ಟಪಟ್ಟು ಮದುವೆ ಆಗಿ ಇಷ್ಟು ವರ್ಷ ಸಂಸಾರ ಮಾಡಿ ತಪ್ಪು ಮಾಡಿದ್ರಿ ಅಂತ ನಾನೇನಾದರೂ ನಿಮ್ಮನ್ನು ಬಿಟ್ಟು ಹೋದ್ರೆ ನನ್ನ ಜೀವನದಲ್ಲಿ ಬರೋ ಹೊಸ ವ್ಯಕ್ತಿ ಹಿಂದೆ ಯಾವತ್ತೂ ತಪ್ಪು ಮಾಡಿಲ್ಲ ಅಥವಾ ಮುಂದೆ ಯಾವತ್ತೂ ತಪ್ಪು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಗಂಡ ಆಗಲಿ ಹೆಂಡತಿ ಆಗಲಿ ಕೆಲವೊಮ್ಮೆ ತಪ್ಪು ಮಾಡೋದು ಸಹಜ. ಅವ್ರು ಮಾಡಿರೋ ತಪ್ಪನ್ನು ಕ್ಷಮಿಸಿ ಮತ್ತೆ ಹಾಗಾಗದೇ ಇರೋ ಥರ ನೋಡ್ಕೊಳ್ಳೋದೆ ನಿಜವಾದ ಜೀವನ ಅಲ್ವಾ? ಡೋಂಟ್ ವರಿ, ನಾನು ಯಾವ ಲಾಟ್ರಿ ಟಿಕೆಟು ತಗೊಂಡಿಲ್ಲ. ನೀವು ಯಾರೋ ತಗೋಬೇಡಿ.